ಯಪ್ಪ ಮಾದರಸ, ನಸುಕಿನ ಜಾವದೊಳಗೆ ಮಗು ಹುಟ್ಟ್ಯಾದ. ಹುಟ್ಟಿದ ಕೂಡಲೇ ಅಳಲಿಲ್ಲ, ಕಣ್ಣು ತೆರೆದು ನೋಡಲಿಲ್ಲ. ತಾಯೇ ಎದೆ ಹಾಲು ಮುಟ್ಟಲೇ ಇಲ್ಲ, ಕಲ್ಲು ಬಿದ್ದಂಗೆ ಬಿದ್ದದ ಮಾದರಸ ಅಂತ ತಿಳ್ಕೊಂಡು ಅಂದಾಗ ಆ ಜ್ಯೋತಿಷಿಯನ್ನು ಕರಿ, ಆ ಡಾಕ್ಟರ್ನ ಕರಿ, ಈ ವೈದ್ಯರನ್ನ ಕರಿ, ಎಲ್ಲರನ್ನ ಕರೆಸ್ತಾರ, ಉಪಚಾರ ಮಾಡ್ತಾರ. ಮಗು ಏನು ಕಣ್ಣು ತೆರಿಲಿಲ್ಲ, ತಾಯಿ ಎದೆ ಹಾಲು ಮುಟ್ಟಲಿಲ್ಲ. ನನ್ನ ತಂಗಿ ಅವನಿಗೆ ಏನಂತ ಹೆಸರಿಡಬೇಕು? ಬಸವಣ್ಣ ಅಂತ ಹೆಸರಿಡಬೇಕು ಅಂತ ತಿಳ್ಕೊಂಡು ಆ ಬೆಳಕ ಗರ್ಭವನ್ನು ಧರಿಸಿ ಬಿಡುತ್ತು. ಮುಂದೆ ಯಾವಾಗ ಮಾದಲಾಂಬಿಕೆ ಗರ್ಭ ಧರಿಸಿದಳು, 6 ತಿಂಗಳ 7 ತಿಂಗಳ ಒಳ್ಳೊಳ್ಳೆ ಶಿವ ಬಯಕೆಗಳು ಪ್ರಾರಂಭ ಆದವು. ಶಿವಕಥೆಯನ್ನು ಕೇಳಬೇಕು, ಶಿವಕೀರ್ತನೆಯನ್ನು ಕೇಳಬೇಕು, ಶಿವಧ್ಯಾನ ಮಾಡಬೇಕು, ಶಿವಜ್ಞಾನ ಪಡ್ಕೋಬೇಕು, ಶಿವಾನುಭವವನ್ನು ನಾನು ತಿಳ್ಕೋಬೇಕು ಅಂತ ತಿಳ್ಕೊಂಡು ಈ ರೀತಿಯಾಗಿ ಹಿಂದ ಕಡೆ ಅತ್ತಮ್ಮ ಪಾಪ ಈ ಯುವಕ ವೇದಿಕೆ ಮೇಲೆ ಬಂದ. ಯಾಕೆ ಗೊತ್ತಮ್ಮ, ಯಾಕೆ ಬಂದು ಬರಬೇಡ ಅಂತಂದ್ರು. ಇಲ್ರಿ ಅಪ್ಪಾರ, 2 ಮಕ್ಕಳಿದ್ದು 2 ಫೇಲ್ ಆದವು, ಬಸವಣ್ಣನ ಕೃಪಾದಿಂದ ಇನ್ನೊಂದು ಹುಟ್ಲಿ ಅಂತ ಬಂದೀನಿ ಅಂತೇಳಂತನ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ಬಾ, ಅವನಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಬಸವಣ್ಣನ ಆಶೀರ್ವಾದ ಆಗ್ತದೆ. ನಡಿಯಪ್ಪ ನಡಿ. ಏನೋ ಹೇಳಕತ್ತಿದ್ನಲ್ಲ ತಂಗಿ, ಏನೋ ಹೇಳತ್ತಿದ್ನಲ್ಲ ಮರ್ತು ಬಿಡ್ತೈತಿ ನೋಡ್ರಿ ಮನುಷ್ಯ. ಮಾದರಸ ಮಾದಲಾಂಬಿಕೆ. ಇತ್ತ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ಮಾದಲಾಂಬಿಕೆ ಬಂದಿದ್ದಾಳೆ. ತುಂಬು ಗರ್ಭಿಣಿ, 9 ತಿಂಗಳು ತುಂಬ್ಯಾವ. ಇತ್ತ ಬಾಗೇವಾಡಿಯೊಳಗೆ ಒಂದು ಘಟನೆ ನಡೀತದ, ಮನ ಕಲುಕುವ ಘಟನೆ. ಮೊನ್ನೆ ಹೇಳಿದ್ದೀನಿ, ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ತಿಳ್ಕೊಳ್ರಿ. ಉಳ್ಳವರ ಓಣಿಯೊಳಗ ಒಬ್ಬ ದಲಿತರ ಹುಡುಗ ಸತ್ತಿರ್ತಕ್ಕಂಥ ಕರುವನ್ನು ಹೊತ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಬಂದಾನ. ಕರುವನ್ನು ಹೊತ್ಕೊಂಡು ನಡೆದಿರ್ತಕ್ಕಂಥ ಸಂದರ್ಭದೊಳಗ ಪಕ್ಕದೊಳಗೆ ಒಂದು ಮನೆ, ಆ ಮನೆಯೊಳಗ ಪೂಜಾ ಪುನಸ್ಕಾರ ನಡೆದದ, ಹೋಮ ಹವನ ನಡೆದದ, ಒಳ್ಳೊಳ್ಳೆ ವೇದ ಘೋಷಗಳು ಕೇಳಾಕತ್ತಾವ. ಆ ಹೋಮ ಹವನದಲ್ಲಿ ಹಾಕಿರ್ತಕ್ಕಂಥ ಆ ಹವಿಸ್ಸುಗಳು, ಆ ಧೂಪ ದೀಪ, ಆ ಘಮ್ ಅಂತ ಆ ಸುವಾಸನೆ ಮೂಗಿಗೆ ಬಡದು ಬಿಟ್ಟದ ಈ ದಲಿತರ ಕೇತನಿಗೆ. ಏನಾರ ನಡೆದದ ಒಳಗ ಅಂತ ತಿಳ್ಕೊಂಡು ಆ ಹೊತ್ತಿರ್ತಕ್ಕಂಥ ಕರುವನ್ನು ಅಲ್ಲೇ ಬಿಟ್ಟು ಆ ಮನೆಯೊಳಗೆ 2 ಹೆಜ್ಜೆ ಇಟ್ಟು ಒಳಗಡೆ ಬಂದು ಹಿಂಗ ಇಣಿಕಿ ನೋಡಾಕತ್ತಾನ, ಹಣಿಕೆ ಹಾಕಿ ನೋಡಾಕತ್ತಾನ. ಏನು ನಡೆದದ ಇಲ್ಲಿ? ಪೂಜಾ ನಡೆದಿತ್ತು, ಹೋಮಕುಂಡ, 4-6 ಜನ ಬ್ರಾಹ್ಮಣರು ಕೂಡ್ಯಾರ. ಹೋಮದೊಳಗ ಅಗ್ನಿ ಉರಿಯಾಕತ್ತದ. ಅಲ್ಲಿ ಇರ್ತಕ್ಕಂಥ ವಿಪ್ರರು ಮಂತ್ರಗಳನ್ನು ಹೇಳಾಕತ್ತಾರ. ಆ ವೇದ ಘೋಷ ಕಿವಿಗೆ ಬಹಳ ಇಂಪಾಗಿ ಕೇಳಿಸ್ತು. ಅವರು ಮಾಡ್ತಾ ಇರ್ತಕ್ಕಂಥ ಪೂಜೆ ನೋಡಬೇಕು ಅಂತ ಅನ್ನಿಸ್ತು. ಮೈ ಮರೆತು ನೋಡಾಕತ್ತಾನ ಮನೆಯ ಯಜಮಾನನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ. ಈ ದಲಿತರ ಹುಡುಗ ತನ್ನ ಮನೆಯ ತಲಬಾಗಿಲಿನ ಒಳಗಡೆ ಕಾಲಿಟ್ಟಿದ್ದನ್ನು ನೋಡಿ ಸಿಟ್ಟು ಬಂದು, ಕೆಟ್ಟ ಹೋತ್ರಪ್ಪೋ, ಕೆಟ್ಟ ಹೋತು, ನಾ ಮಾಡಿರ್ತಕ್ಕಂಥ ಪೂಜಾ ಪುನಸ್ಕಾರ ಹೋಮ ಹವನ ಎಲ್ಲ ನೀರಾಗ ತೊಳೆದಂಗೆ ಆಗಿಬಿಡ್ತು. ಒಬ್ಬ ದಲಿತರ ಹುಡುಗ ಬ್ರಾಹ್ಮಣರ ಹೊಸ್ತಲ ತುಳಿಯುವಂಥ ಕಾಲ ಬಂತು. ಧರ್ಮ ಕೆಡ್ತು ಕೆಡ್ತು ಅಂತ ಜೋರಾಗಿ ಬಾಯಿ ಮಾಡೋಕೆ ಶುರು ಮಾಡ್ದ. ನಾ ಏನು ತಪ್ಪು ಮಾಡೀನಿ ಶಿವನೇ ಅಂತ ತಿಳ್ಕೊಂಡು ಪಾಪ ಆ ದಲಿತರ ಹುಡುಗ ನನ್ನಿಂದೇನೋ ತಪ್ಪಾಯ್ತೇನೋ ಅಂತ ತಿಳ್ಕೊಂಡು ವಾಪಸ್ ಓಡ್ತಾ 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 ತನ್ನ ಮನೆಗೆ ಬಂದ. ಇತ್ತ ಆ ನರಸಿಂಹ ಪೆದ್ದಿ ಆ ಬ್ರಾಹ್ಮಣರ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣ ಮುಖಂಡರನ್ನೆಲ್ಲ ಸೇರಿಸಿ ಒಬ್ಬ ದಲಿತರ ಹುಡುಗ ನಾವು ಮಾಡ್ತಕ್ಕಂಥ ಪೂಜೆ, ನಾವು ಹೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ಯಾನ, ಹಿಂಗ ಬಿಟ್ರ ಇನ್ನು ಇವರು ಮನೆ ಹೊಕ್ಕು ಎಲ್ಲ ಅನಾಚಾರ ಮಾಡ್ತಾರೆ, ಇವರಿಗೆ ಇಲ್ಲಿಂದಿಲ್ಲೇ ಇವರಿಗೆ ಹದ್ದು ಬಸ್ತನಾಗಿ ಇಡಬೇಕು, ಮುಂದುವರಿಗಿಡಬಾರ್ದು ಅಂತ ತಿಳ್ಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟಾರ, ಸಮಾಲೋಚನೆ ಸಭೆ ಮಾಡ್ಯಾರ. ಹಾಗಾದ್ರೆ
ಆ ಹುಡುಗನಿಗೆ ಯಾವ ಶಿಕ್ಷೆ ಕೊಡಬೇಕು? ಎಲ್ಲರೂ ಕೂಡಿ ವಿಚಾರ ಮಾಡಿ 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 ಒಂದು ತೀರ್ಮಾನಕ್ಕೆ ಬಂದರು. ಯಾವ ಕಿವಿಯಿಂದ ಈತ ನಾವು ಹೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ಯಾನ, ಅವನ ಕಿವಿಯೊಳಗ ಕಾದ ಕಬ್ಬಿಣದ ರಸ ಹಾಕಬೇಕು. ಮುಂದೆ ಯಾರೂ ಕೂಡ ದಲಿತರು ನಮ್ಮ ಮನೆಯ ಹೊಸ್ತಲುಗಳನ್ನು ತುಳಿಬಾರದು, ಅಂಥ ಘೋರ ಶಿಕ್ಷೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ತೀರ್ಮಾನ ಮಾಡಿಬಿಟ್ರು. ಆಗಿನ ಕಾಲನ ಹಂಗಿತ್ತು ತಂಗಿ, ಈಗಿಲ್ಲ. ಬಸವಣ್ಣನ ಕೃಪಾ, ಈಗ ಅಂಥ ಪರಿಸ್ಥಿತಿ ಇಲ್ಲ. ಯಾವುದೇ ಜಾತಿ ಆದ್ರೇನು, ಯಾವುದೇ ಧರ್ಮ ಆದರೂ ನಾವೆಲ್ಲ ಪರಮಾತ್ಮನ ಮಕ್ಕಳಪ್ಪ, ನಾವೆಲ್ಲರೂ ಒಂದೇ 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 ಅಂತ ತಿಳ್ಕೊಂಡು ಇವತ್ತು ಹೆಚ್ಚು ಕಡಿಮೆ ನಾವೆಲ್ಲರೂ ಕೂಡಿ ಬಾಳಾಕತ್ತೀವಿ, ಕೂಡಿ ಉಣ್ಣಾಕತ್ತೀವಿ, ಕೂಡಿ ಇರಾಕತ್ತೀವಿ. ಏನು ಹೇಳಿದ್ರು ಬಸವಣ್ಣನವರು? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು. ಯಾವ ಜಾತಿ ಯಾವ ಧರ್ಮ ಇವೆಲ್ಲರೂ ಮನುಷ್ಯರು ಮಾಡಿಕೊಂಡಿದ್ದು, ದೇವರು ಮಾಡಿಕೊಂಡಿದ್ದ ಅಲ್ಲ ಅಂತ ತಿಳ್ಕೊಂಡು ಒಂದು ವಿಶಾಲ ಭಾವನೆಯಿಂದ ನಾವೆಲ್ಲರೂ ಈಗ ಬದುಕಾಕತ್ತೀವಿ. ಆದ್ರೆ ಹಿಂದೆ ಇಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ. ದೀನ ದಲಿತರನ್ನ ಎಷ್ಟು ಕನಿಷ್ಠವಾಗಿ ಕಾಣ್ತಿದ್ರು ಅಂತಂದ್ರೆ, ನಾಯಿ ನೊಣ ನೊರ್ಜಕ್ಕಿಂತಲೂ ಅವ್ರ ಪರಿಸ್ಥಿತಿ ಗಂಭೀರ ಇತ್ತು. ಅಷ್ಟು ಕನಿಷ್ಠ ದೃಷ್ಟಿಯಿಂದ ನೋಡ್ತಿದ್ರು. ಏನು ದೊಡ್ಡ ಕುಲದವರು ಅಂತ ತಿಳ್ಕೊಂಡು ಏನು ಇದ್ರಲ್ಲ, ಅವ್ರ ಮನೆಯೊಳಗೆ ಮಲಮೂತ್ರ ಹೊರತಕ್ಕಂಥ ಕೆಲಸ ಮಾಡಬೇಕು. ಅವ್ರು ಏನು ಹೇಳ್ತಾರ ಅಂತ ಎಲ್ಲ ಕೆಲಸ ಮಾಡಬೇಕು. ಆ ಮಲಮೂತ್ರವನ್ನು ಹೊರತಕ್ಕಂಥ ಸಮಯದೊಳಗೆ ಹೇಸಿಗೆಯಾಗಿ ಬಾಯಿ ಒಳಗೆ ಉಗುಳು ಬಂದ್ರೆ ನೆಲದ ಮೇಲೆ ಉಗುಳುವಂಗಿಲ್ಲ. ಯಾಕ? ನೆಲ ಅಪವಿತ್ರ ಆಗ್ತದ ಅಂತ ತಿಳ್ಕೊಂಡು ಅವ್ರು ಕೊಳ್ಳಾಗ ಗಡಿಗೆ ಕಟ್ಕೊಂಡು ತಿರುಗಾಡ್ಬೇಕು ತಂಗಿ. ಉಗುಳು ಬಂದ್ರೆ ಗಡಿಗ್ಯಾಗ ಉಗುಳಬೇಕು, ನೆಲದ ಮೇಲೆ ಉಗುಳುವಂಗಿಲ್ಲ. ಯಾಕ? ನಮ್ಮ ಓಣ್ಯಾಗಿನ ನೆಲ ಅಪವಿತ್ರ ಮಾಡಿದ್ರು ಇವರು ಅಂತ ತಿಳ್ಕೊಂಡು ಅವರಿಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತಿದ್ರು. ಅವ್ರ ಓಣಿಯೊಳಗ ಎಂಥ ಟೈಮ್ದೊಳಗೆ ನಡಿಬೇಕು ಅಂತಂದ್ರೆ ಮಧ್ಯಾಹ್ನದೊಳಗೆ ನಡಿಬೇಕು. ಅವರು ಮಠ ಮಧ್ಯಾಹ್ನದೊಳಗೆ ನಡಿಬೇಕು. ಯಾಕೆ? ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನ, ಇವ್ರ ನೆರಳು ಏನಿರ್ತದಲ್ಲ, ನೆರಳ ಅದು ಇನ್ನೊಬ್ಬರ ಮೇಲೆ ಬೀಳಬಾರ್ದು. ಸೂರ್ಯ ನೆತ್ತಿ ಮೇಲೆ ಇದ್ನು ಅಂತಂದ್ರೆ ಇವ್ರ ನೆರಳು ಇವ್ರ ಕಾಲಾಗ ಇರ್ತದ ಅನ್ನೋ ಕಾರಣಕ್ಕಾಗಿ ಇವ್ರ ನೆರಳು ಸಹಿತ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ದೃಷ್ಟಿಯಿಂದ ಮಠ ಮಧ್ಯಾಹ್ನದೊಳಗೆ ಅವರನ್ನು ನಡೆಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅಷ್ಟೇ ಅಲ್ಲ, ಒಂದು ವೇಳೆ ಅವರು ನಡೆದ್ರು ಅಂತಂದ್ರೆ ಜಯ ನಮ ಪರಾಪತೆ ಶಿವ ಹರ ಹರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ. ಅವರು ನಡೆದ್ರು ಅಂತಂದ್ರೆ ಅವರ ಹೆಜ್ಜೆ ನೆಲದ ಮೇಲೆ ಮೂಡ್ತವೇನಿಲ್ರಿ ಬಾ. ಅವರು ತುಳಿದಿರ್ತಕ್ಕಂಥ ಹೆಜ್ಜೆ ನಾವು ತುಳಿಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಿದ್ರು ಗೊತ್ತದ? ಏನು? ಅವ್ರ ಬೆನ್ನಿಗೆ ಕಂಟಿ ಕಟ್ಕೊಂಡು ತಿರುಗಾಡ್ಬೇಕು. ಅವರು ಮುಂದೆ ನಡೆದಂಗೆ ಬೆನ್ನಿಗೆ ಕಟ್ಕೊಂಡಿರ್ತಕ್ಕಂಥ ಕಂಟಿ ಆ ಹೆಜ್ಜೆಯನ್ನು ಅಳಿಸ್ಕೊಂತ ಹೋಗಬೇಕು. ಇಂಥ ಒಂದು ಕೆಟ್ಟ ಪರಿಸ್ಥಿತಿ, ಇಷ್ಟು ಕೆಟ್ಟದಾಗಿ ದೀನ ದಲಿತರನ್ನು ನಡೆಸ್ಕೊಂಡಿರ್ತಕ್ಕಂಥ ಕಾಲ ಅದು ಬಸವಣ್ಣ ಹುಟ್ಟುವ ಪೂರ್ವದೊಳಗ. ಯಾವಾಗ ಇಂಥ ಪರಿಸ್ಥಿತಿ ಇತ್ತು, ಆವಾಗ ಏನು ಶಿಕ್ಷೆ ವಿಧಿಸಿದ್ರು? ಯಾವ ಕಿವಿಯಿಂದ ನಾವು ಹೇಳಿರ್ತಕ್ಕಂಥ ಮಂತ್ರಗಳನ್ನು ಕೇಳ್ಯಾನ, ಆ ಕಿವಿಯೊಳಗೆ ಕಾದ ಕಬ್ಬಿಣದ ರಸ ಸುರುಬೇಕು. ಆಯಿತು ಅಂತ ತಿಳ್ಕೊಂಡು ಇಂಥ ದಿವಸ ಸುರುಬೇಕು ಅಂತ ಸಮಯ ನಿರ್ಧಾರ ಮಾಡಿದ್ರು. ಅದು 1131 ಇಸ್ವಿ ಆನಂದ ನಾಮ ಸಂವತ್ಸರ ವೈಶಾಖ ಶುದ್ಧ ಅಕ್ಷಯ ತೃತೀಯ ಬೆಳಗಿನ ಜಾವ. ಇಂಥ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಕಿವಿಯೊಳಗೆ ಕಾದದ ಕಬ್ಬಿಣದ ರಸ ಸುರುಬೇಕು ಅಂತ ತಿಳ್ಕೊಂಡು ಎಲ್ಲ ತಯಾರು ಮಾಡ್ಯಾರ. ಒಂದು ಕಡೆ ಕಬ್ಬಿಣ ಕಥ 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 ಅಂತ ಕುದಿಯಾಕತ್ತದ, ಒಂದು ಕಡೆಗೆ ಪಾಪ ಆ ದಲಿತರ ಕೇತ ಒಂದೇ ಸೌನ ವಿಲಿ ಒದ್ದಾಡಕತ್ತಾನ. ನನ್ನ ಕಿವಿಯೊಳಗೆ ಕಬ್ಬಿಣದ ರಸ ಹಾಕಕ್ಕೆ ಹೋಗ್ಬೇಡ್ರಿ, ನಾ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡು ಅವನ ಮನೆಯವರೆಲ್ಲರೂ ಕೂಡ ಸಿಕ್ಕವರ ಕಾಲು ಹಿಡಿದು ಕೇಳಾಕತ್ತಾರ. ಯಾರಿಗೂ ಕೂಡ ಕರುಣ ಇಲ್ಲ. ಎಲ್ಲರೂ ಕೂಡ ಕಿವಿಯೊಳಗೆ ಕಾದ ಕಬ್ಬಿಣದ ರಸ ಹಾಕರ ಇವ ಹೆಂಗೆ ವಿಲಿ ಒದ್ದಾಡಿ ಸಾಯ್ತಾನಂತ ನೋಡ ಮಂದಿನ ಭಾಳ ಇದ್ರು ಹೊರತು, ಆದ್ರೆ ಇದನ್ನು ಬಿಡಿಸ್ಬೇಕು ಅನ್ನೋರು ಯಾರೂ ಇದ್ದಿದ್ದಿಲ್ಲ.
ಆದರೂ ಪಾಪ ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ ಅವ ವಿಚಾರ ಮಾಡಕತ್ತನ, ಪಾಪ ಅವ ಏನು ಬೇಕಂತ ಕೇಳಿದ್ದಲ್ಲ, ಇಂಪಾಗಿರ್ತಕ್ಕಂಥ ಆ ಮಂತ್ರಗಳನ್ನು ಕೇಳಬೇಕು, ಏನಾರ ಅದ ನೋಡಬೇಕು ಅಂತ ತಿಳ್ಕೊಂಡು ಮುಗ್ಧತೆಯಿಂದ ಬಂದು ನಿಂತಾವ. ಮಂತ್ರ ಕೇಳಿದ್ರೆ ಏನು ತಪ್ಪದ, ಪೂಜಾ ನೋಡಿದ್ರೆ ಏನು ತಪ್ಪದ? ಶಿವನೇ, ಈ ಒಂದು ದಲಿತರ ಹುಡುಗನಿಗೆ ವಿಧಿಸಿರ್ತಕ್ಕಂಥ ಶಿಕ್ಷೆ ಹೆಂಗಾದ್ರೂ ಮಾಪಾದ್ರೆ ಸಾಕಪ್ಪ ಅಂತ ತಿಳ್ಕೊಂಡು ಮನಸ್ಸಿನೊಳಗ ದೇವರನ್ನ ಸ್ಮರಣೆ ಮಾಡಕತ್ತನ. ಯಾರು? ಮಾದರಸ. ಅಲ್ಲಿ ಇರ್ತಕ್ಕಂಥ ನರಸಿಂಹ ಪೆದ್ದಿ ಅಂತನ, ಮಾದರಸ, ಈ ಅಗ್ರಹಾರದ ನಾಯಕ ನೀನು, ನಿನ್ನ ಆಜ್ಞೆಯಂತೆ ಈ ಕಾರ್ಯ ನಡಿಬೇಕು. ಸಮಯ ಆತು, ಸೂರ್ಯ ಉದಯ ಆದ, ಬೇಗ ಆಜ್ಞೆಯನ್ನ ಮಾಡು. ಆ ಕಾದ ಕಬ್ಬಿಣದ ರಸ ಈತನ ಕಿವಿಯೊಳಗ ಹಾಕಿ ಅವನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಯಾವಾಗ ನರಸಿಂಹ ಪೆದ್ದಿ ಅಂದ, ಆವಾಗ ಮಾದರಸರು ವಿಧಿ ಇಲ್ಲದೆ ಎಲ್ಲರ ಒತ್ತಾಯಕ್ಕೆ ಆಗಲಿ ಅಂತ ಹಿಂಗೆ ಕೈ ಮಾಡಿದ್ರು. ಕೈ ಮಾಡಿದ್ದೆ ತಡ, ಆ ಕಬ್ಬಿಣದ ರಸವನ್ನು ತಂದು ಆ ಹುಡುಗನ ಕಿವಿಯೊಳಗೆ ಸುರಬೇಕು ಅಂತ ತಿಳ್ಕೊಂಡು ತಯಾರಿಯಲ್ಲಿರ್ತಕ್ಕಂಥ ಸಮಯದೊಳಗೆ ಒಂದು ಆಳು ಓಡೋಡಿ 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 ಬಂದು ಮಾದರಸನ ಕಿವಿಯೊಳಗ ಒಂದೇನೋ ಹೇಳಿಬಿಟ್ಟ. ಹೇಳಿದ ತಕ್ಷಣವೇ ಇನ್ನೇನು ಸುರಬೇಕು ಅಂತ ನಡೆದಿರ್ತಕ್ಕಂಥವರಿಗೆ ಅಂತಾರೆ, ಇದು ಶಿಕ್ಷೆ ಮಾಫಿ ಆಗಲಿ. ಕಿವಿಯೊಳಗ ಕಬ್ಬಿಣದ ರಸ ಸುರುತಕ್ಕಂಥ ಶಿಕ್ಷೆ ಇದು ಮಾಫಿ ಆಗಲಿ. ನರಸಿಂಹ ಪೆದ್ದಿ ಕೇಳ್ದ, ಯಾಕ ಮಾದರಸ? ಯಾಕ ಅಂತಂದ್ರ ಒಂದು ಸಂತೋಷದ ವಾರ್ತೆಯನ್ನ ಕೇಳಿರ್ತಕ್ಕಂಥ ಸಮಯದೊಳಗ ಒಬ್ಬರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥದ್ದು ಅದು ಒಳ್ಳೇದಲ್ಲ, ಅದು ಬಾಹಿರ. ಅಂಥ ಸಂತೋಷದ ಸುದ್ದಿ ಏನದ? ಏನಿಲ್ಲ. 10 ವರ್ಷಗಳಿಂದ ನನಗೆ ಒಂದು ಗಂಡು ಸಂತಾನ ಬೇಕು 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 ಅಂತ ನಾನು ನಂದೀಶ್ವರನಿಗೆ ಭಕ್ತಿಯನ್ನ ಮಾಡ್ತಾ ಇದ್ದೆ. ನಂದೀಶ ಇವತ್ತು ನನ್ನ ಧ್ವನಿಯನ್ನ ಕೇಳ್ಯಾನ. ಇಂಗಳೇಶ್ವರದಿಂದ ನಮ್ಮ ಮನೆಯ ಆಳು ಬಂದು, ಪ್ರಭುಗಳೇ ನಿಮಗೆ ಒಂದು ಗಂಡು ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಸಂತೋಷದ ಸುದ್ದಿ ಹೇಳ್ಯಾನ. ಗಂಡು ಮಗು ಹುಟ್ಟಿದ್ದು ಕೇಳಿ ಸಿಹಿ ಹಂಚಬೇಕೇ ಹೊರತು ಒಬ್ಬ ಬಡವನಿಗೆ ಶಿಕ್ಷೆಯನ್ನು ವಿಧಿಸಬಾರದು ಅಂತಾರೆ ಮಾದರಸರು. ಯಾವಾಗ ಶಿಕ್ಷೆ ಮಾಫಿ ಆತು, ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ದಲಿತ ಕುಟುಂಬದವರು, ಬಡವರು, ದೀನ ದಲಿತರು ಅಂತಾರ, ಹೇ ಪರಮಾತ್ಮ, ಯಾವ ಮಗುವಿನ ಜನನದ ವಾರ್ತೆಯನ್ನ ಕೇಳಿ ನಮ್ಮ ಮಗನಿಗೆ ವಿಧಿಸ್ತಕ್ಕಂಥ ಶಿಕ್ಷೆ ಮಾಫಿ ಆಗ್ಯದ, ಇವತ್ತು ಹುಟ್ಟಿರ್ತಕ್ಕಂಥ ಆ ಮಗುವೆ ಜನ್ಮ ಜನ್ಮಾಂತರದಲ್ಲಿ ನಮಗೆ ಗುರುವಾಗಲಿ, ನಮಗೆ ದೇವರಾಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾರೆ. ಅಂದು ಹುಟ್ಟಿರ್ತಕ್ಕಂಥ ಮಗುವೆ ವಿಶ್ವಗುರು ಬಸವಣ್ಣ. ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನ ಉದ್ಧಾರ ಮಾಡ್ಕೊಂತಾನೆ ಹುಟ್ಟಿದವನು ಬಸವಣ್ಣ. ಶಿಕ್ಷೆ ಮಾಫಿ ಆತು. ಮಗನ ಮುಖ ನೋಡಬೇಕು ಅಂತ ತಿಳ್ಕೊಂಡು ಬಾಗೇವಾಡಿಯಿಂದ ಕುದುರೆಯನ್ನ ಹತ್ತಿ ಅಗ್ದಿ ಉತ್ಸಾಹದಿಂದ ಮಾದರಸ ಎಲ್ಲಿಗೆ ಬಂದ? ಇಂಗಳೇಶ್ವರಕ್ಕೆ ಬಂದ. ನೋಡ್ರಿ, ಮನೆ ಹತ್ರ ಬಂದ. 10 ಜನ ಅಲ್ಲಿ ಎಲ್ಲ ಇದ್ರು. ಗಂಡು ಮಗು ಹುಟ್ಟಿದ್ದು ಸಂತೋಷ ಯಾರ ಮುಖದೊಳಗೂ ಕೂಡ ಇರಲಿಲ್ಲ. ಮುಖ ಎಲ್ಲವೂ ಕೂಡ ಬಾಡಿ ಬಿಟ್ಟವ. ಸಂತೋಷದಿಂದ ಸ್ವಾಗತ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ, ಆದರೆ ಇಲ್ಲ, ಎಲ್ಲರೂ ಕೂಡ ಯಾಕೆ ಸಪ್ಪಗದಾರ, ಯಾಕೆ ಮುಖ ಬಾಡ್ಯಾವ? ನೇರವಾಗಿ ಒಳಗಡೆ ಬಂದ. ಮಗು ಹುಟ್ಟಿರ್ತಕ್ಕಂಥ ಕೋಣೆಗೆ ಬಂದ. ಆ ಹೊರಸಿನ ಮೇಲೆ ಧರ್ಮಪತ್ನಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಮಲ್ಕೊಂಡಾಳ. ಪಕ್ಕದೊಳಗ ಗಂಡು ಮಗು ಅದ. ನೋಡಿದ್ರೆ ಏನೋ ಚಂದ್ರ ನೋಡ್ದಂಗೆ ಆಗ್ತದ, ಆದ್ರೆ ಏನು ಮಾಡೋದು? ಕಣ್ಣು ತೆರಿಲಿಲ್ಲ, ಉಸಿರ ಆಡ್ಲಿಲ್ಲ, ನಿಸ್ತೇಜವಾಗಿ ಬಿದ್ದದ ಮಗು. ಅಲ್ಲಿ ಇರ್ತಕ್ಕಂಥವ್ರಂತಾರ, ಯಪ್ಪ ಮಾದರಸ, ನಸುಕಿನ ಜಾವದೊಳಗೆ ಮಗು ಹುಟ್ಟ್ಯಾದ. ಹುಟ್ಟಿದ ಕೂಡಲೇ ಅಳಲಿಲ್ಲ, ಕಣ್ಣು ತೆರೆದು ನೋಡಲಿಲ್ಲ, ತಾಯೇ ಎದೆ ಹಾಲು ಮುಟ್ಟಲೇ ಇಲ್ಲ, ಕಲ್ಲು ಬಿದ್ದಂಗೆ ಬಿದ್ದದ ಮಾದರಸ ಅಂತ ತಿಳ್ಕೊಂಡು ಅಂದಾಗ ಆ ಜ್ಯೋತಿಷಿಯನ್ನು ಕರಿ, ಆ ಡಾಕ್ಟರ್ನ ಕರಿ, ಈ ವೈದ್ಯರನ್ನ ಕರಿ, ಎಲ್ಲರನ್ನ ಕರೆಸ್ತಾರ, ಉಪಚಾರ ಮಾಡ್ತಾರ. ಮಗು ಏನು ಕಣ್ಣು ತೆರಿಲಿಲ್ಲ, ತಾಯಿ ಎದೆ ಹಾಲು ಮುಟ್ಟಲಿಲ್ಲ. ಎಲ್ಲರೂ ಚಿಂತೆಯಲ್ಲಿ ಇರ್ತಕ್ಕಂಥ ಸಮಯದೊಳಗ ಆ ಮನೆಗೆ ಒಬ್ಬ ಶಿವಯೋಗಿ ಬಂದ. ನೋಡ್ರಿ ಹೆಂಗ ನಮ್ಮ ಶಿವಬಸವರಾಜೇಂದ್ರ ಶಿವಯೋಗಿಗಳು
ಕಾವಿಯ ಲಾಂಛನವನ್ನು ತೊಟ್ಟು ಜಟಾಮುಕುಟಧಾರಿಯಾಗಿ, ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಲಿಂಗರುದ್ರಾಕ್ಷಿ, ಕೈಯಲ್ಲಿ ಯೋಗ ದಂಡ ಕಮಂಡಲ, ಪಾದದಲ್ಲಿ ಆವುಗೆ ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಆ ಕಟ್ 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 ಆವುಗೆಯ ಶಬ್ದವನ್ನು ಮಾಡ್ತಾ 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 ನೇರವಾಗಿ ಮಗು ಮಲಗಿರ್ತಕ್ಕಂಥ ಕೋಣೆಗೆ ಬಂದರು. ಹತ್ರ ಬಂದು ಮಗುವಿನನ್ನು ನೋಡಿ ಅಂತರ, ಬಂದೆಯ ಬಸವ, ಈ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಬಂದೆಯಾ ಬಸವ. ಹತ್ರ ಬಂದವರ ಜೋಳಿಗೆಯಲ್ಲಿರ್ತಕ್ಕಂಥ ವಿಭೂತಿ ತೆಗೆದರು. ಎಡಗೈಯಲ್ಲಿ ವಿಭೂತಿಯನ್ನು ಹಿಡಿದ, ಬಲಗೈಯಲ್ಲಿ ಹಿಂಗ ಆ ವಿಭೂತಿಯನ್ನು ಹಿಂಗ ತೀಡಿ ಆ ಮಗುವಿನ ಮಸ್ತಕಕ್ಕ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತ ತಿಳ್ಕೊಂಡು 3 ಸಲ ಆ ತ್ರಿಪುಂಡ ಧಾರಣವನ್ನು ಮಾಡಿದ್ರು. ಹಣೆಯ ಮಧ್ಯದೊಳಗೆ ಒಂದು ತಿಲಕವನ್ನು ಇಟ್ಟರು. ಅಷ್ಟಕ್ಕೆ ಬಿಡಲಿಲ್ಲ. ಜೋಳಿಗೆಯಲ್ಲಿರ್ತಕ್ಕಂಥ ಒಂದು ಲಿಂಗು ತೆಗೆದು ಆ ಲಿಂಗಕ್ಕೆ ವಿಭೂತಿಯನ್ನು ಧರಿಸಿ ಒಂದು ಕೆಂಪು ವಸ್ತ್ರದಲ್ಲಿ ಆ ಲಿಂಗುವನ್ನು ಕಟ್ಟಿ ಮಗುವಿನ ಕೊರಳಿಗೆ ಹಿಂಗೆ ಕಟ್ಟಿಬಿಟ್ರು. ತಮ್ಮ ಅಮೃತಪ್ರಾಯವಾಗಿರ್ತಕ್ಕಂಥ ಹಸ್ತವನ್ನು ಮಗುವಿನ ಮಸ್ತಕದ ಮೇಲೆ ಇಟ್ಟು ಓಂ ನಮಃ ಶಿವಾಯ ಎಂದು ತಿಳ್ಕೊಂಡು ಯಾವಾಗಂದ್ರೋ ಮಗು ಕಣ್ಣು ತೆರೆತು ಅವರನ್ನು ನೋಡಿ ನಕ್ತು, ಮರುಕ್ಷಣದೊಳಗೆ ಅಳ್ಳಾಕ ಶುರು ಮಾಡಿತು. ಯಾವಾಗ ಮಗು ಅಳ್ಳಾಕ ಶುರು ಮಾಡಿಬಿಡ್ತೋ ಅಲ್ಲಿದ್ದವರೆಲ್ಲರೂ ನಗಾಕ ಶುರು ಮಾಡಿಬಿಟ್ರು. ಇಲ್ಲಿ ತನ ಅವ್ರು ಯಾಕೆ ಅಳ್ಳಾಕತ್ತಿದ್ರು? ಅದು ಹತ್ತಿಲ್ಲ ಅಂತ ತಿಳ್ಕೊಂಡು ಇವರು ಅಳ್ಳಾಕತ್ತಿದ್ರು. ಈಗ ಯಾವಾಗ ಅದು ಹತ್ತು ಇವ್ರು ನಗಾಕ ಶುರು ಮಾಡಿದ್ರು. ಕೂಸಾರಾಮದ ಕೂಸಾರಾಮದ. ಹೌದಲ್ರಿ ಬಾ? ಹುಟ್ಟಿದ ಕೂಡಲೇ ಮಗು ಹತ್ತು ಅಂತಂದ್ರೆ ಏನಂತ ತಿಳ್ಕೊತೀರಿ? ನೀವು ನಗತೀರಿ. ಅದು ಅಳ್ಳಿಲ್ಲ ಅಂತಂದ್ರೆ ನೀವು ಅಳ್ತೀರಿ. ಯಾಕೆ? ಏನಾಯ್ತು ಏನಾಯ್ತು ಏನಾಯ್ತು. ಆವಾಗ ಮಾದರಸ ಆ ಶಿವಯೋಗಿಗಳ ಪಾದಕ್ಕೆ ಬಿದ್ದ, ಯಪ್ಪ ನೀವು ಬಂದ್ರಿ, ನನ್ನ ಮಗನನ್ನು ಉಳಿಸಿದ್ರಿ, ಧನ್ಯವಾದ್ರಪ್ಪ, ನನ್ನ ಜನ್ಮ ಧನ್ಯ ಆತ್ರಿಪ್ಪ, ಯಾರ್ಯಪ್ಪ ನೀವು ಅಂತ ಮಾದರಸರು ಕೇಳಿದಾಗ, ಮಾದರಸ ನಾವು ಕಪ್ಪಡಿ ಸಂಗಮದವರು. ಕಪ್ಪಡಿ ಸಂಗಮ ಅಂತಂದ್ರೇನು? ಕೂಡಲ ಸಂಗಮದವರು. ನಾವು ಕೂಡಲ ಸಂಗಮದವರು. ನಮಗೆಲ್ಲರೂ ಕೂಡ ಸಂಗಮನಾಥ ಗುರುಗಳು, ಸಂಗಮನಾಥ ಗುರುಗಳು ಅಂತ ಕರೀತಾರಪ್ಪ. ಇವತ್ತು ಹುಟ್ಟಿರ್ತಕ್ಕಂಥ ಈ ಮಗು ನಿನಗೆ ಹೆಂಗ ಮಗನೋ ಒಂದು ರೀತಿಯೊಳಗೆ ನಮಗೂ ಕೂಡ ಮಗನ. ನೋಡ್ರಿ, ಈ ಮಾತುಗಳನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಇವ ನಿನಗೆ ಹೆಂಗ ಮಗನೋ ಒಂದು ರೀತಿಯೊಳಗೆ ನಮಗೂ ಕೂಡ ಇವನು ನಮಗೆ ಮಗನ. ಈ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದಾನ. ಇವ ಅಂತಿಂತವನಲ್ಲ, ಕಾರಣಿಕ. ಕಾರಣಿಕ. ಇವನಿಗೆ ಬಸವಣ್ಣ ಅಂತ ಹೆಸರಿಡಬೇಕು 12ನೇ ದಿವಸಕ್ಕೆ. ಅಷ್ಟೇ ಅಲ್ಲ, ಲಿಂಗಾರ್ಪಿತವಲ್ಲದ ಯಾವ ವಸ್ತುವು ಕೂಡ ಇವನಿಗೆ ಕೊಡಬಾರದು. ಲಕ್ಷ್ಯ ಕೊಟ್ಟು ಕೇಳ್ರಿ. ಲಿಂಗಾರ್ಪಿತವಲ್ಲದ ಯಾವ ವಸ್ತುವು ಕೂಡ ಕೊಡಬಾರದು. ಅಂದ್ರೆ ಏನೇ ಕೊಡಬೇಕಾಗಿತ್ತು ಅಂತಂದ್ರೆ ಅವನು ಕೊಳ್ಳಗೇನು ಲಿಂಗ ನಾ ಕಟ್ಟಿನಲ್ಲ, ಅದಕ್ಕೆ ನೈವೇದ್ಯ ಮಾಡೇ ಕೊಡಬೇಕು. ತಾಯಿನೂ ಕೂಡ ಆ ಮಗುವಿಗೆ ಸ್ನಾನ ಮಾಡಿಸಿ ಮೈ ತುಂಬ ವಿಭೂತಿಯನ್ನು ಧರಿಸಿ ಏನ್ರಿ ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆ ಮಾಡಿದ ನಂತರವೇ ಎದೆ ಹಾಲು ಕುಡಿಸಬೇಕು. ಯಾವಾಗ ಹಿಂಗೆ ಅಪ್ಪಣೆ ಮಾಡಿದ್ರು, ಅಪ್ಪಣೆ ಮಾಡಿದ್ದೆ ತಡ ಆ ಕೂಸಿಗೆ ತಾಯಿ ಎದೆ ಹಾಳನ್ನು ಕೊಟ್ಟರು. ಆನಂದದಿಂದ ಕುಡಿಯಾಕತ್ತ. ಆತಪ್ಪ ಇನ್ನು ನಾವು ಬರ್ತೀವಿ ಅಂತ ತಿಳ್ಕೊಂಡು ಮನೆ ಬಾಗಿಲು ದಾಟಿ 4 ಹೆಜ್ಜೆ ಹೋಗಿರ್ಲಿಲ್ಲ, ಬಂದಿರತಕ್ಕಂಥ ಶಿವಯೋಗಿ ಮಾಯವಾಗಿ ಬಿಟ್ರು. ಯಾವಾಗ ಆ ಮಗು ನಗ್ತಾ ಇರೋದನ್ನು, ಎದೆ ಹಾಲು ಕುಡಿತಾ ಇರೋದನ್ನು ನೋಡಿ ಎಲ್ಲರಿಗೂ ಸಮಾಧಾನ ಆಯ್ತು, ಖುಷಿ ಆಯ್ತು. ಮುಂದೆ ದಿವಸ ಆಯ್ತು, 2 ದಿವಸ ಆಯ್ತು, 12ನೇ ದಿವಸ ಆ ಮಗುವಿಗೆ ನಾಮಕರಣ ಮಾಡಬೇಕಲ್ಲ, ಹೆಸರಿಡಬೇಕಲ್ಲ. ತೊಟ್ಟಿಲಲ್ಲಿ ಹಾಕಿ ಬಸವ ಅಂತ ನಾಮಕರಣ ಮಾಡಬೇಕು, ಬಸವಣ್ಣ ಅಂತ ನಾಮಕರಣ ಮಾಡಬೇಕು. ಬಸವಪ್ರಭೋ, ಬಸವರಸ, ಬಸವ ತಂದೆ, ಬಸವೇಶ, ಬಸವರಾಜ, ಈ ರೀತಿಯಾಗಿ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ಇಂಗಳೇಶ್ವರದಲ್ಲಿ ಇರತಕ್ಕಂಥ ಎಲ್ಲ ತಾಯಂದರು ಮುತ್ತೈದೆಯರು ಕೂಡಿ, ಊರಾಗಿರ್ತಕ್ಕಂಥ ಗುರು ಹಿರಿಯರು ಎಲ್ಲರೂ ಕೂಡಿ ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಆ ಗಂಡು ಮಗುವಿಗೆ ಬಸವಣ್ಣ ಅಂತ ನಾಮಕರಣ ಮಾಡಿದ್ರು ಅಂತ ತಿಳ್ಕೊಂಡು ಇಲ್ಲಿ ಪುರಾಣದಲ್ಲಿ ತಿಳಿಸ್ತಾ, ಈಗ ನನ್ನ ಖೇಡ್ಗಿ ಎಲ್ಲ ನನ್ನ ಅಕ್ಕನ ಬಳಗದ ತಾಯಂದರು ನೋಡ್ರಿ, ಖರೆ ಅಂತಂದ್ರೆ ನಮ್ಮ ಅಕ್ಕನ ಬಳಗದ ಅವುಗಳು ಏನದಾರಲ್ಲ, ನಮ್ಮ ಕ್ಯಾಡ್ಗೆ ಅಕ್ಕನ ಬಳಗದ ಅವ್ರು ಎಲ್ಲ ಕುಂತಾರ. ನಮ್ಮ ಅವುಗಳು ಹೆಂಗದಾರ ಅಂತಂದ್ರೆ
ಬಂಗಾರ ಇದ್ದಂಗದಾರ. ನಾ ಬಂದು 4 ದಿವಸ ಆತು ನೋಡಾಕತ್ತೀನಿ, ಎಷ್ಟು ದುಡಿತೀರಿ, ಎಷ್ಟು ಸೇವಾ ಮಾಡ್ತೀರಿ. ಇವತ್ತು ಬಸವಣ್ಣನ ತೊಟ್ಲೈತಿ, ಬಂದಿರತಕ್ಕಂಥ ಜನ ಆನಂದದಿಂದ ಪ್ರಸಾದ ಮಾಡಬೇಕು ಬಸವ ಬಸವ ಅಂತ ತಿಳ್ಕೊಂಡು ಬೆಳಿಗ್ಗೆ 8 ಗಂಟೆಯಿಂದ ಹೋಳಿಗೆ ಮಾಡಕ್ಕೆ ತಯಾರಾಗ್ಯಾರ ನೋಡ್ರಿ. ನಮ್ಮ ಹೌದರು 8 ಗಂಟೆಯಿಂದ ಹೋಳಿಗೆ ಮಾಡಕತ್ತಾರ. ಏನು ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ದಾಸೋಹದೊಳಗೆ ಅನ್ನಪೂರ್ಣೇಶ್ವರಿ ಕಾಲು ಮುರ್ಕೊಂಡು ಬಿದ್ದಾಳ್ರಿ ಅಪ್ಪರು. ಅದ್ರದಾಗ ನಮ್ಮ ಖ್ಯಾಡಗಿ ಮಂದಿ ಭೋಜನ ಪ್ರಿಯ ಮಂದ್ರಿ, ಭೋಜನ ಪ್ರಿಯ. ಈ ಕಡೆ ಪುರಾಣ ನಡೆಯಂಗ ನಡೀತಿರ್ತದ, ಆ ಕಡೆ ಅವ್ರು ಜಡಿತಿರ್ತಾರೆ. ಅವ್ರಂತಾರ ಏನು ನೆತ್ತಿ ತುಂಬಿಸ್ಕೊಳ್ಳೋದು ಬಿಡೋ ಮಾರಾಯ, ಹೊಟ್ಟೆ ತುಂಬಿಸ್ಕೊಂಡ್ರು ಸಾಕು. ನೆತ್ತಿನೂ ತುಂಬಬೇಕು, ಹೊಟ್ಟಿನೂ ತುಂಬಬೇಕು. ಹೊಟ್ಟಿ ಅಂತೂ ದಿವಸ ತುಂಬಿಸ್ಕೊತಿರೋ ಪುಣ್ಯಾತ್ಮರೇ. ಈ ನೆತ್ತಿ ತುಂಬಿಸ್ಕೊಳ್ಳೋದು ಯಾವಾಗ ಸಿಗುತ್ತದ ನಿಮಗೆ? ಮೊದಲು ನೆತ್ತಿ ತುಂಬಿಸ್ಕೊಳ್ರಿ, ಆ ನಂತರ ಹೊಟ್ಟಿ ತುಂಬಿಸ್ಕೊಳ್ರಿ. ಅದಕ್ಕೆ ಅಲ್ಲಿ ದಾಸೋಹದೊಳಗೆ ಯಾರು ಜವಾಬ್ದಾರಿ ಅದ? ಅವ್ರಿಗೊಂದು ಮಾತು ಹೇಳ್ತೀವಿ ನಾವು, ಬಸವ ಪುರಾಣ ಮುಗಿಯೋ ತನಕ ದಾಸೋಹ ಪ್ರಾರಂಭ ಮಾಡುವಂಗಿಲ್ಲ. ನಾವು ಹೇಳಿದ ಮಾತು ಕೇಳ್ರಿ ಒಂದಿಟ್ಟು. ಯಾಕಂತಂದ್ರೆ ಉಳಿದಿದ್ದೆಲ್ಲ ಕಾರ್ಯಕ್ರಮ ಇಲ್ಲಿ ಕೆಟ್ಟು ಬಿಡ್ತಾವೆ. ಒಂದಿಟ್ಟು ಜನ ಅದಾರ ಪಾಪ ನಮ್ಮ ಖ್ಯಾಡ್ಗಿ ಒಳಗೆ ಮಲ್ಕಣ್ಣ, ನೀವೆಷ್ಟು ಒಳ್ಳೆ ಜನ ಅದಿರಿ, ಎಷ್ಟು ಒಳ್ಳೆ ಹಿರಿಯರು ಅದಿರಿ, ಎಷ್ಟು ದುಡಿತಾರ್ರಿ ಅಪ್ಪರ, ಎಷ್ಟು ಸೇವಾ ಮಾಡ್ತಾರೆ. ಒಂದಿಟ್ಟು 4 ಉಪಾಧ್ಯಾಪಿಗಳದಾವ್ರಿ ಇಲ್ಲಿ, ಉಪಾಧ್ಯಾಪಿಗಳದಾವ. ಬಂದು ಏನು ಬದಾಮಿ ಹತ್ರ ಬೇಲೂರು ಅಂತ ಬರ್ತದೆ. ಆ ಬೇಲೂರು ಒಳಗೆ ಬಸವ ಪುರಾಣ ನಡೆದಿತ್ತು. ಈ ಬಸವ ಪುರಾಣ ಕೆಡಿಸ್ಬೇಕು ಅಂತ ಲೈಟ್ ತೆಗ್ಯಾಕೆ ಹೋದ್ರು ಅವರು. ಲೈಟ್ ಶಾಕ್ ಹೊಡೆದು ಬಿಡುತ್ತು. ಮರುದಿವಸ ಮತ್ತೆ ಲೈಟ್ ತೆಗಿಬೇಕು ಅಂತೇಳಿ ಹೋದಾಗ 2 ಹಾವುಗಳು ಬೆನ್ನು ಹತ್ತು ಅವರಿಗೆ. ಯಾಕಿದು ಬಸವಣ್ಣನ ಪುರಾಣ್ರಿಪ್ಪ, ಇದು ಹುಡುಗಾಟದ ಪುರಾಣ ಅಲ್ಲ. ಪಾಪ ಅವರು ಹಿರಿಯರು ಎಷ್ಟು ಚಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಕತ್ತಾರ. ಒಂದಿಷ್ಟು ಜನ ಹುಡುಗರು ಹಗಲು ರಾತ್ರಿ ಕೂಡ ಬೆಳಗ್ಗೆ 8ಕ್ಕೆ ಬಂದರು ಅಂದ್ರೆ ರಾತ್ರಿ 12-1ಕ್ಕೆ ಮನೆಗೆ ಹೋಗ್ತಾರೆ. ಅಂಥ ಒಳ್ಳೆ ಹುಡುಗರು ಅದಾರ, ಅಂಥ ಒಳ್ಳೆ ಹಿರಿಯರು ಅದಾರ. ಅದಕ್ಕೆ ಬಸವ ಪುರಾಣಕ್ಕೆ ಇಲ್ಲಿ ಚ್ಯುತಿ ಬರಲಾರ್ದಂಗೆ ಯಾರೂ ಕೂಡ ನಡ್ಕೊಳ್ಬೇಕು. ಒಂದು ವೇಳೆ ಇಲ್ಲಿ ಏನಾದರೂ ಚ್ಯುತಿ ಬರುವಂಗೆ ನೀವು ನಡ್ಕೊಂಡಿದ್ದೇ ಆದರೆ ನಿಮಗಂತೂ ಒಳ್ಳೆಯದಾಗೋದಿಲ್ಲ. ಇದು ನಾನು ಅಗ್ದಿ ಮನಸ್ಸಾಕ್ಷಿಯಾಗಿ ಹೇಳ್ತಕ್ಕಂಥ ಮಾತು. ಅದಕ್ಕೆ ನಾನು ಎಲ್ಲ ತಾಯಂದರು ಇವತ್ತು ವಿಶೇಷವಾಗಿ ಅನೇಕ ಜನ ನನ್ನ ಅಕ್ಕ ತಂಗಿಯರು ಬಂದಾರ, ಸಂತಾನ ಪ್ರಾಪ್ತಿ ಸಲುವಾಗಿ ಬಂದಾರ. ಭಕ್ತಿಯಿಂದ ಶ್ರದ್ಧೆಯಿಂದ ಬಸವ 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 ಅನ್ಕೊಂತ ನೀವು ಉಡಿ ತುಂಬಿಸ್ಕೊಳ್ರಿ, ಅಲ್ಲಿ ಬಸವಣ್ಣನಿಗೆ ನಮಸ್ಕಾರ ಮಾಡಿರಿ. ಖಂಡಿತವಾಗಿಯೂ ಕೂಡ ನಿಮಗೆ ಸಂತಾನ ಭಾಗ್ಯ ಆಗ್ತದೆ. ಯಾಕೆ ಅಂತಂದ್ರೆ ನಮ್ಮ ಶಾಖಾ ಮಠದ ಹಳಿಯಾಳ ಅಂತ ಇಲ್ಲಿ ಮುನವಳ್ಳಿ ಅಂತದ, ಒಂದು ಕಡೆ ಅಲ್ಲ 2 ಕಡೆ ಅಲ್ಲ, ಭಾಳ ಕಡೆ ಬಸವ ಪುರಾಣ ನಡೆದದ. ಬಸವ ಪುರಾಣ ಸಂದರ್ಭದೊಳಗೆ ಏನು ತೊಟ್ಟಿಲ ಕಾರ್ಯಕ್ರಮ ನಡೀತದ, ಆ ತೊಟ್ಟಿಲ ಕಾರ್ಯಕ್ರಮದೊಳಗೆ ಆ ತೊಟ್ಟಿಲ ಪಕ್ಕದೊಳಗೆ ಕುತ್ಕೊಂಡು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಬಸವ ಬಸವ ಅಂತ ಉಡಿ ತುಂಬಿಸ್ಕೊಳ್ತಿರವ ತಂಗಿ, ನಿಮಗೆ 100ಕ್ಕೆ 100ರಷ್ಟು ಸಂತಾನ ಪ್ರಾಪ್ತಿ ಆಗ್ತದೆ. ಇದರೊಳಗೆ ಸಂಶಯನೇ ಬೇಡ. ಆದರೆ ಒಂದು ನಂಬಿಕೆ, ಬಸವಣ್ಣನ ಮೇಲೆ ನಂಬಿಕೆ ಇಡ್ರಿ, ಬಸವಣ್ಣನ ಮೇಲೆ ವಿಶ್ವಾಸ ಇಡ್ರಿ. ಆ ನಂಬಿಕೆ ನಿಮಗೆ ಫಲ ಕೊಡ್ತದೆ. ಅಥಣಿ ಅಂತ ಕೇಳಿರ್ನಿಲ್ಲ ಹೆಸರು, ಬೆಳಗಾವಿ ಜಿಲ್ಲಾ ಅಥಣಿ. ಬಸವ ಪುರಾಣ ನಡೀತು. ಏನು ಸಾವಿರ ಜನ, 15 ಅಲ್ಲ 20 ಅಲ್ಲ 30 40 ಸಾವಿರ ಜನ. ಎಷ್ಟು ಮಂದಿ ಉಡಿ ತುಂಬಿಸ್ಕೊಂಡ್ರು ಅಂತಂದ್ರೆ ಅಪ್ಪರ 1,000 ಮಂದಿ ಉಡಿ ತುಂಬಿಸ್ಕೊಂಡ್ರಪ್ಪ ತಾಯಂದರು. ಬಸವಣ್ಣನ ಕೃಪಾ ಎಷ್ಟು ದೊಡ್ಡದು ಅಂತಂದ್ರೆ ಎಲ್ಲರಿಗೂ ಕೂಡ ಸಂತಾನ ಆಯ್ತು. ಅದಕ್ಕೆ ಈಗ ಎಲ್ಲ ನನ್ನ ತಾಯಂದರು ಕೂಡಿ ಆ ಬಸವಣ್ಣನ ಒಂದು ತೊಟ್ಟಿಲ ಕಾರ್ಯಕ್ರಮ ನೀವು ನಡೆಸಿಕೊಡಬೇಕು. ಪದ್ಧತಿ ಪ್ರಕಾರ ಮಾಡಿರಿ. ಮಗುವಿಗೆ ಏನಂತ ನಾಮಕರಣ ಮಾಡಿರಿ? ಬಸವಣ್ಣ ಬಸವಣ್ಣ ಅಂತ ನಾಮಕರಣ ಮಾಡಿರಿ, ಹೆಸರು ಇಡ್ರಿ. ಅದೇನೇನು ಪದ್ಧತಿ ಅದ ಆ ಪದ್ಧತಿ ಪ್ರಕಾರ ನನ್ನ ಅಕ್ಕನ ಬಳಗದ ತಾಯಂದ್ರ ಕಾರ್ಯಕ್ರಮ ನಡೆಸ್ಕೊಡ್ರಿ. ಮತ್ತು ಯಾರಾದರೂ ಜೋಗಳ ಪದ ಹಾಡೋರಿದ್ರೆ ಜೋಗಳ ಪದ ಹಾಡ್ರಿ.